ಹರೇ ರಾಮ. ವೆಲ್ಕಮ್ ಬ್ಯಾಕ್ ಟು ವನದುರ್ಗ ನರ್ಸರಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನರ್ಸರಿಗಳಿಂದ ಕೊಂಡು ತಂದಂತಹ ಗಿಡಗಳನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಗಾರ್ಡನಿಂಗ್ನಲ್ಲಿ ಹೊಸಬರಾಗಿದ್ದರೆ ಈ ವಿಡಿಯೋವನ್ನು ಅವಶ್ಯವಾಗಿ ನೋಡಿ. ನರ್ಸರಿಗಳಿಂದ ಯಾವುದೇ ಗಿಡವನ್ನು ಒಯ್ದರೂ ಕೂಡ ಹೋದ ತಕ್ಷಣ ಏನನ್ನೂ ಮಾಡಲಿಕ್ಕೆ ಹೋಗಬೇಡಿ. ಲೋಡಿಂಗ್ ಅನ್ಲೋಡಿಂಗಲ್ಲಿ, ಟ್ರಾನ್ಸ್ಪೋರ್ಟೇಷನಲ್ಲಿ, ಕ್ಲೈಮೆಟಿಕ್ ಕಂಡೀಷನ್ಸ್ಗಳಿಂದ ಅಪ್ಸೆಟ್ ಹಾಕ್ಕೊಂಡಿರ್ತವೆ ಗಿಡಗಳು. ಒಯ್ದ ಗಿಡಗಳನ್ನು 1 ವಾರದ ಕಾಲ ಹಾಗೆ ಇಡಿ. ಈ ಎಲ್ಲ ಕಾರಣಗಳಿಂದ ಗಿಡಗಳಲ್ಲಿರುವಂತಹ ಮೊಗ್ಗುಗಳು ಉದುರುವುದು, ಅರಳದೇ ಇರುವುದು ಅಥವಾ ಹಳದಿ ಬಣ್ಣಕ್ಕೆ ತಿರುಗುವುದು, ಇಂತಹ ಸಮಸ್ಯೆಗಳು ಆಗ್ತಾ ಇರ್ತವೆ. ತುಂಬ ಮಳೆ ಇದ್ದರೆ ಒಣಗಿರುವ ಜಾಗದಲ್ಲಿ ಇಡಬೇಕು. ಮಳೆಯಿಂದ ಸ್ವಲ್ಪ ರಕ್ಷಣೆ ಮಾಡಿಕೊಳ್ಬೇಕು ಗಿಡಗಳನ್ನು. ಇಂತಹ ಸಮಸ್ಯೆ ಆದಂಥ ಗಿಡಗಳಿಗೆ ಮೈಲುತುತ್ತ ಹಾಗೂ ಸುಣ್ಣದ ದ್ರಾವಣವನ್ನು ತಿಳಿಯಾಗಿ ಮಾಡಿ ಸ್ಪ್ರೇ ಮಾಡಬೇಕು, ಅಥವಾ ಕೆಲವೊಂದು ಫಂಗಿಸೈಡ್ಗಳನ್ನು ಸ್ಪ್ರೇ ಮಾಡಬೇಕು. ನ್ಯಾಚುರಲ್ ಆಗಿ ಬೆಳಿಬೇಕು, ಯಾವುದೇ ರೀತಿಯ ಕೆಮಿಕಲ್ಗಳು ಬೇಡ ಅನ್ನುವರು 1 ಪ್ರಮಾಣ ಗೋಮೂತ್ರವನ್ನು ತೆಗೆದುಕೊಂಡು ಅದಕ್ಕೆ 8 ಪ್ರಮಾಣ ನೀರನ್ನು ಸೇರಿಸಿ ಸ್ಪ್ರೇ ಮಾಡಬೇಕು. ಈಗ ಎಕ್ಸಾಂಪಲ್ ಆಗಿ ಒಂದು ಗುಲಾಬಿ ಗಿಡವನ್ನು ಬೇರೊಂದು ಪಾಟಿಗೆ ಶಿಫ್ಟ್ ಮಾಡೋಣ. ನಾನು ಕೆಂಪು ಬಣ್ಣದ ಗುಲಾಬಿ ಹೂವಿನ ಗಿಡವನ್ನು ಶಿಫ್ಟ್ ಮಾಡಲಿಕ್ಕೆ ತಗೊಂಡಿದ್ದೇನೆ. ಈ ಗಿಡವನ್ನು ಪಾಟಿಗೆ ಶಿಫ್ಟ್ ಮಾಡೋಣ. ಹಾಗೆ ಮಣ್ಣನ್ನು ಕೂಡ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ ಹಾಗೆ ಗೊಬ್ಬರ ಮತ್ತು ಕೋಕೋಪೀಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿಟ್ಕೊಂಡಿದ್ದೇನೆ. ಹರಿತವಾದ ಚಾಕುವಿನಿಂದ ಪ್ಯಾಕೆಟನ್ನು ಕಟ್ ಮಾಡಿ ತೆಕ್ಕೊಳ್ಬೇಕು. ಗಿಡದ ಬೇರುಗಳಿಗೆ ಯಾವುದೇ ನೋವು ಕೂಡ ಆಗಬಾರ್ದು. ಹಾಗೆ ಪಾಟ್ನಲ್ಲಿ ಸ್ವಲ್ಪ ಮಣ್ಣನ್ನು ಹಾಕ್ಕೊಳ್ಬೇಕು. ನಂತರ ಪಾಟಿನ ಸುತ್ತಮುತ್ತಲೂ ಮಣ್ಣು ತುಂಬೋ ಹಾಗೆ ಸರಿಯಾಗಿ ಮಣ್ಣನ್ನು ತುಂಬಿ ಜಪ್ಪಬೇಕು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.